ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಗುಂಟೂರು, ಕಮ್ಮ, ವಾರಂಗಲ್ ಈ ಮೂರೂ ಮಾರ್ಕೆಟ್ಗಳಲ್ಲಿ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ಮತ್ತು ಮಾರ್ಕೆಟ್ಗೆ ಎಷ್ಟು ಕಾಯಿ ಚೀಲಗಳು ಬಂದಿದ್ದೇವೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಓಕೆನಾ? ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಹಾಗಾದರೆ ನಾವು ಇವತ್ತು ಮೊದಲನೇದಾಗಿ ಗುಂಟೂರು ಮಾರ್ಕೆಟ್ ನೋಡೋಣ. ಸೊ ಗುಂಟೂರು ಮಾರ್ಕೆಟ್ 2 ದಿನದ ಚೀಲಗಳು ಒಂದು ಮಾರ್ಕೆಟ್ಗೆ ಇಟ್ಟಿದ್ದಾರೆ. ಸೊ 2 ದಿನದ ಚೀಲಗಳಲ್ಲಿ 1,10,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದೇವೆ, ಓಕೆನಾ? ಅದರಲ್ಲಿ ಮೊದಲನೇದಾಗಿ ನಾವು ತೇಜಕಾಯಿ ನೋಡೋಣ. ಸೊ ತೇಜಕಾಯಿ ಬಂದ್ಬಿಟ್ಟು 8ರಿಂದ 12,800ವರೆಗೂ ಮಾರಾಟ ಆಗಿದೆ. ತೇಜಕಾಯಿ 8,000ದಿಂದ 12,800ವರೆಗೂ ಮಾರಾಟ ಆಗಿದೆ. ಕೆಲವೊಂದು ಲಾಟು 13,000 ಕೂಡ ಮಾರಾಟ ಆಗಿದ್ದಾವೆ. ಕೆಲವೊಂದು ಲಾಟ್ ಏನಿರ್ತಾವಲ್ಲ 13,000 ಚೆನ್ನಾಗಿರ್ತಕ್ಕಂಥ ಕಾಯಿ 13,000 ಕೂಡ ಮಾರಾಟ ಆಗಿದ್ದಾವೆ ತೇಜಕಾಯಿ, ಓಕೆ? ಇನ್ನು ಡಿ ಡಿ ನೋಡೋದಾದರೆ 8ರಿಂದ 11,000 ಮಾರಾಟ ಆಗಿದೆ. ಡಿ ಡಿ 8ರಿಂದ 11,000 ಮಾರಾಟ ಆಗಿದ್ದಾವೆ. ಇನ್ನು ನಂಬರ್ 5 ಕಾಯಿ ನೋಡೋದಾದರೆ 9,000ದಿಂದ 12,500, 9,000ದಿಂದ 12,500ವರೆಗೂ ಮಾರಾಟ ಆಗಿದೆ ನಂಬರ್ 5, ಓಕೆ? ಇನ್ನು 273 ಕುಬೇರ, 273 ಕುಬೇರ ನೋಡೋದಾದರೆ 8ರಿಂದ 11,500 ಮಾರಾಟ ಆಗಿದೆ. 8ರಿಂದ 11,500ವರೆಗೂ ಮಾರಾಟ ಆಗಿದೆ. ಸೂಪರ್ 10 ನೋಡೋದಾದರೆ 8ರಿಂದ 12,000 ಮಾರಾಟ ಆಗಿದೆ. ಸೂಪರ್ 10 8ರಿಂದ 12,000ವರೆಗೂ ಮಾರಾಟ ಆಗಿದೆ ಪ್ರತಿ 1 ಕ್ವಿಂಟಾಲ್ಗೆ, ಓಕೆನಾ? ಇನ್ನು ರೋಮಿ ಕಾಯಿ ನೋಡೋದಾದರೆ 9ರಿಂದ 11,200, ರೋಮಿ 9,000ದಿಂದ 11,200ವರೆಗೂ ಮಾರಾಟ ಆಗಿದೆ ರೋಮಿ. ಇನ್ನು 355 ಬ್ಯಾಡಗಿ, 355 ಬ್ಯಾಡಗಿ 8ರಿಂದ 11,500ವರೆಗೂ ಮಾರಾಟ ಆಗಿದೆ. 8ರಿಂದ 11,500ವರೆಗೂ ಮಾರಾಟ ಆಗಿದೆ ಪ್ರತಿ 1 ಕ್ವಿಂಟಾಲ್ಗೆ ಗುಂಟೂರು ಮಾರ್ಕೆಟಲ್ಲಿ, ಓಕೆ? ಇನ್ನು ಸಿಜೆಂಟಾ ಬ್ಯಾಡಗಿ ನೋಡೋದಾದರೆ 7,500ರಿಂದ ಹಿಡಿದು 11,000ವರೆಗೂ ಮಾರಾಟ ಆಗಿದೆ. ಸಿಜೆಂಟಾ ಬ್ಯಾಡಗಿ 7,500ರಿಂದ ಹಿಡಿದು 11,000ವರೆಗೂ ಮಾರಾಟ ಆಗಿದೆ. ಇನ್ನು 2043 ಸಿಜೆಂಟಾ ನೋಡೋದಾದರೆ 9,000ದಿಂದ 12,000ವರೆಗೂ ಮಾರಾಟ ಆಗಿದೆ. 2043 9,000ದಿಂದ 12,000ವರೆಗೂ ಮಾರಾಟ ಆಗಿದೆ. ಇನ್ನು ಬಂಗಾರಂ ಕಾಯಿ ನೋಡೋದಾದರೆ 8ರಿಂದ 11,000 ಮಾರಾಟ ಆಗಿದೆ. ಬಂಗಾರಂ 8ರಿಂದ 11,000 ಮಾರಾಟ ಆಗಿದೆ. ಇನ್ನು ಬುಲೆಟ್ ಕಾಯಿ ನೋಡೋದಾದರೆ 8ರಿಂದ 12,000 ಮಾರಾಟ ಆಗಿದೆ. ಬುಲೆಟ್ ಕಾಯಿ ಕೂಡ 8ರಿಂದ 12,000 ಮಾರಾಟ ಆಗಿದೆ ಪ್ರತಿ 1 ಕ್ವಿಂಟಾಲ್ಗೆ ಗುಂಟೂರು ಮಾರ್ಕೆಟಲ್ಲಿ, ಓಕೆನಾ? ಇದಿಷ್ಟು ಗುಂಟೂರು ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ನಾವು ಕಮ್ಮ ಮಾರ್ಕೆಟ್ ಹೋಗೋಣ. ಸೊ ಕಮ್ಮ ಮಾರ್ಕೆಟಲ್ಲೂ ಕೂಡ ಇವತ್ತು 30,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ. ಅದರಲ್ಲಿ ತೇಜ ಬೆಸ್ಟ್ ಕ್ವಾಲಿಟಿ ಬಂದುಬಿಟ್ಟು 13,000 ಮಾರಾಟ ಆಗಿದೆ. ತೇಜ ಬೆಸ್ಟ್ ಕ್ವಾಲಿಟಿ 13,000 ಮಾರಾಟ ಆಗಿದೆ. ಇನ್ನು ತೇಜ ಮೀಡಿಯಮ್ ಕಾಯಿಗಳು ಬಂದುಬಿಟ್ಟು 12ರಿಂದ 12,500 ಮಾರಾಟ ಆಗಿದೆ. 12ರಿಂದ 12,500ವರೆಗೂ ಮಾರಾಟ ಆಗಿದ್ದಾವೆ ತೇಜ ಮೀಡಿಯಮ್ ಕಾಯಿಗಳು ಕಮ್ಮ ಮಾರ್ಕೆಟಲ್ಲಿ, ಓಕೆ? ಈಗ ವಾರಂಗಲ್ ಮಾರ್ಕೆಟ್ ನೋಡೋಣ. ಸೊ ವಾರಂಗಲ್ ಮಾರ್ಕೆಟಲ್ಲಿ ಇವತ್ತು 35,000 ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ವಾರಂಗಲಲ್ಲಿ. ಸೊ ತೇಜಕಾಯಿ ವಾರಂಗಲ್ ಮಾರ್ಕೆಟಲ್ಲಿ 9,000ದಿಂದ 11,700 ಮಾರಾಟ ಆಗಿದೆ. 9,000ದಿಂದ 11,700ವರೆಗೂ ಮಾರಾಟ ಆಗಿದೆ ತೇಜಕಾಯಿ ವಾರಂಗಲ್ ಮಾರ್ಕೆಟಲ್ಲಿ. ಇನ್ನು 341 ಕಾಯಿ ಬಂದ್ಬಿಟ್ಟು 8,000ದಿಂದ 11,500 ಮಾರಾಟ ಆಗಿದೆ. 341 8,000ದಿಂದ 11,000ವರೆಗೂ ಮಾರಾಟ ಆಗಿದೆ. ಇನ್ನು ದೀಪಿಕಾ ಕಾಯಿ ಬಂದ್ಬಿಟ್ಟು 8ರಿಂದ 10,500 ಮಾರಾಟ ಆಗಿದೆ. ದೀಪಿಕಾ 8ರಿಂದ 10,500ವರೆಗೂ ಮಾರಾಟ ಆಗಿದೆ ಪ್ರತಿ 1 ಕ್ವಿಂಟಾಲ್ಗೆ ವಾರಂಗಲ್ ಮಾರ್ಕೆಟಲ್ಲಿ. ಇನ್ನು 5531 ಸೀಡ್ಸ್ ಕಾಯಿ ನೋಡೋದಾದರೆ ವಾರಂಗಲ್ ಮಾರ್ಕೆಟಲ್ಲಿ 8,500ರಿಂದ ಹಿಡಿದು 9,500ವರೆಗೂ ಮಾರಾಟ ಆಗಿದ್ದಾವೆ. 8,500ರಿಂದ ಹಿಡಿದು 9,500ವರೆಗೂ ಮಾರಾಟ ಆಗಿದ್ದಾವೆ, ಓಕೆನಾ? ಸೊ ಇದಿಷ್ಟು ಇವತ್ತು ನಾನು ಈ 3 ಮಾರ್ಕೆಟ್ಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಮುಂದಿನ ದಿನಗಳಲ್ಲೂ ಕೂಡ ಪ್ರತಿ ಮಾರ್ಕೆಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.